ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ನನಗೆ ಕೆಲವೊಬ್ರು ಸಬ್ಸ್ಕ್ರೈಬರ್ಸ್ಗಳು ಕೇಳಿದ್ರಿ, ತುಂಬಾ ಹೇರ್ ಡ್ರೈ ಆಗ್ತಿದೆ ಸಿಸ್ಟರ್, ಸೊ ಹಂಗಾಗಿ ಒಂದು ಒಳ್ಳೆ ಬೆಸ್ಟ್ ರೆಮಿಡೀಸ್ಗಳನ್ನ, ಹೋಮ್ ರೆಮಿಡೀಸ್ಗಳನ್ನ ತಿಳಿಸ್ಕೊಡಿ ಅಂತ. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂಡ್ ನನ್ನ ಪರ್ಸನಲ್ ಯೂಸ್ ಪ್ರಕಾರ ನಾನು ಯೂಸ್ ಮಾಡಿದ್ದೀನಿ. ಸೊ ಹಂಗಾಗಿ ಒಂದು 2 ಎಫೆಕ್ಟಿವ್ ಏರ್ ಮಾಸ್ಕ್ಗಳನ್ನ ತಿಳಿಸ್ಕೊಡೋಣ ಅಂತ. ಈ ಒಂದು ಮಾಸ್ಕ್ಗಳಿಗೆ ನೀವು ಎಲ್ಲೂ ಜಾಸ್ತಿ ₹1 ಪೇ ಮಾಡ್ದಲೇನೆ ನೀವು ಮನೆಯಲ್ಲೇನೆ ಆಲ್ಮೋಸ್ಟ್ ಇರುತ್ತೆ ಇಂಗ್ರೀಡಿಯೆಂಟ್ಸ್ಗಳೆಲ್ಲ. ಇಲ್ಲದೆ ಇರೋದನ್ನ ನೀವು ಒಂದು ₹10 ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಏರ್ ಮಾಸ್ಕ್ಗಳನ್ನೆಲ್ಲ ನೀವು ಓನಾಗಿ ರೆಡಿ ಮಾಡ್ಕೊಳ್ಬಹುದು ಮನೆಯಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಇದೆ. ತುಂಬಾ ಜನಕ್ಕೆ ಇವಾಗ ಇದು ಏರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇವಾಗಿನ ಫುಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅಥವಾ ನಾವು ಫಾಲೋ ಮಾಡುವಂತಹ ತಪ್ಪು ರೂಟೀನ್ ಆಗಿರ್ಬೋದು, ಸೊ ಅದರಿಂದನೂ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾನು 2 ಬೆಸ್ಟ್ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ 2ಕ್ಕೂ ಸಿಮಿಲರ್ ಇದೆ ಇಂಗ್ರೀಡಿಯೆಂಟ್ಸ್ಗಳು, ಪ್ಲಸ್ ಒಂದೊಂದನ್ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು ಅಷ್ಟೇನೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. 100% ಶೋರ್ ಆಗಿ ಹೇಳ್ತೀನಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಯಾವುದೇ ರೆಮಿಡಿಯಲ್ಲಿ ನಾನು ಯೂಸ್ ಮಾಡಿ ಅದ್ರದ್ದು ರಿಸಲ್ಟ್ ಗೊತ್ತಿದ್ರೆ ಮಾತ್ರ ನಿಮ್ಗೆ ತಿಳಿಸ್ಕೊಡೋದು, ಸುಮ್ಮನೆ ಫೇಕ್ ಆಗೆಲ್ಲ ಹೇಳಕ್ ಹೋಗಲ್ಲ. ಸೊ ಹಾಗಾಗಿ ಯಾರೂ ತಪ್ಪೇನೆ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬಿಡಿ. ನಿಮಗೆ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆದ್ರೂ ಒಂದು ಮಾಸ್ಕ್ ಅಲ್ಲಿ ಒಂದು ಎಫೆಕ್ಟಿವ್ ರಿಸಲ್ಟ್ ಕೊಡುವಂಥದ್ದು ಚಾನ್ಸಸ್ ಮಿಸ್ ಆಗುತ್ತೆ. ಸೊ ಹಂಗಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ನೇದಾಗಿ ಏರ್ ತುಂಬಾ ಡ್ರೈ ಆಗೋದಕ್ಕೆ ಏನ್ ರೀಸನ್ ಇರ್ಬೋದು ಅಂತ ತಿಳ್ಕೊಂಬೇಡ. ಯಾಕೆಂದ್ರೆ ಡೈರೆಕ್ಟ್ ಹೋಮ್ ರೆಮಿಡೀಸ್ ಹೋಗೋಕ್ಕಿಂತ ಮುಂಚೆ ಯಾಕೆ, ಅಥವಾ ನಮ್ಮ ರೂಟೀನ್ ಅಲ್ಲಿ ನಾವು ಅದನ್ನೇನಾದ್ರೂ ತಪ್ಪು ಮಾಡ್ತಾ ಇದೀವಾ ಅನ್ನೋದನ್ನ ನೀವು ತಿಳ್ಕೊಬೇಕು. ವಿತೌಟ್ ರೀಸನ್ ಇಲ್ದಲೇ ಯಾವುದೂ ಅಷ್ಟೇನೆ ಎಫೆಕ್ಟ್ ಆಗಲ್ಲ ಬ್ಯಾಡ್ ಆಗಿ. ಸೊ ಹಂಗಾಗಿ ಫಸ್ಟ್ ನಾನು ಕೆಲವೊಂದು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಅಂದ್ರೆ ಲೈಕ್ ಪ್ರಾಬ್ಲಮ್ಸ್ಗಳಿಂದ ಏನೇನೆಲ್ಲ ಆಗುತ್ತೆ ಹೇರ್ ಡ್ರೈ ಆಗೋದಕ್ಕೆ, ಪ್ರಾಬ್ಲಮ್ಸ್ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ನೇದಾಗಿ ಬಂದ್ಬಿಟ್ಟು ಓವರ್ ವಾಷಿಂಗ್ ಅಂತಂದ್ರೆ ಲೈಕ್ ಪ್ರತಿದಿನಾನು ಒಬ್ಬೊಬ್ರು ಏರ್ ವಾಶ್ ಮಾಡ್ತಾರೆ, ಆ ರೀತಿ ಮಾಡಕ್ ಹೋಗ್ಬೇಡಿ. ಸೊ ಆ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಾಲ್ಪಲ್ಲಿ ಇರುವಂತಹ ಆಯಿಲ್ನೆಸ್ ಏನಿರುತ್ತೆ ಅದು ಫುಲ್ ಡ್ರೈ ಆಗುತ್ತೆ. ಸೊ ಫುಲ್ಲು ಅದು ಗೆಟ್ ರಿಡ್ ಆಫ್ ಆಗ್ಬಿಟ್ಟು ಫುಲ್ಲು ಡ್ರೈ ಆಗುತ್ತೆ ನಿಮ್ಮ ಸ್ಕಾಲ್ಪ್. ಅದರಿಂದ ನಿಮ್ಮ ಹೇರ್ ತುಂಬಾನೇ ಡ್ರೈ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಓವರ್ ವಾಷಿಂಗ್ ಯಾರಾದ್ರೂ ಡೈಲಿನೂ ಏರ್ ವಾಶ್ ಮಾಡ್ತಿದ್ರೆ ಅವಾಯ್ಡ್ ಮಾಡಿ. ಆದಷ್ಟು ವೀಕ್ಲಿ 2 ಟೈಮ್ಸ್ ಏರ್ ವಾಶ್ ಮಾಡೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಸೊ ಅದೊಂದು ರೀಸನ್. ಅಂಡ್ ಡಿಹೈಡ್ರೇಷನ್, ನಮ್ಮ ಬಾಡಿಗೆ ನಾವು ಜಾಸ್ತಿ ಈ ನೀರನ್ನೇ ಸೇವಿಸ್ಕೊಳ್ಳಲ್ಲ ನಾವು, ಅಂದ್ರೆ ಲೈಕ್ ತುಂಬಾನೇ ಕಮ್ಮಿ ನೀರು ಕುಡಿತೀವಿ. ಸೊ ಮಿನಿಮಮ್ 2 to 3 ಲೀಟರ್ಸ್ ನೀರನ್ನ ಇಂಟೇಕ್ ಮಾಡಬೇಕು. ಇವಾಗ ನಾವು ನೀರು ಎಷ್ಟು ಚೆನ್ನಾಗಿ ಕುಡಿತೀವಿ ಅಷ್ಟು ಚೆನ್ನಾಗಿ ನಮ್ಮ ಸ್ಕಾಲ್ಪ್ಗೆ ಒಂದು ಮಾಯಿಶ್ಚರ್ ಸಿಗುತ್ತೆ, ಹೈಡ್ರೇಷನ್ ಸಿಗುತ್ತೆ. ಸೊ ಅವಾಗ ಹೇರ್ ಡ್ರೈ ಆಗೋದಿಲ್ಲ. ಸೊ ಆದಷ್ಟು ಚೆನ್ನಾಗಿ ನೀರು ಕುಡೀರಿ. ಅಥವಾ ಲೈಕ್ ಈ ಕುಕುಂಬರ್ ಆಗಿರ್ಬೋದು, ವಾಟರ್ ಮೆಲನ್, ಲೈಕ್ ವಾಟರ್ ಕಂಟೆಂಟ್ ಇರುವಂತ ಫ್ರೂಟ್ಸ್ಗಳನ್ನಾರು ಸೇವಿಸಿ. ಇನ್ ಕೇಸ್ ನೀವು ಜಾಸ್ತಿ ನೀರು ಕುಡಿಲಿಲ್ಲ ಅಂದ್ರೆ ಸೀಸನ್ ವೈಸ್ ಬರುವಂತ ಫ್ರೂಟ್ಸ್ಗಳನ್ನ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓವರ್ ಆಗಿ ಈಟಿಂಗ್ ಟೂಲ್ಸ್ಗಳನ್ನ, ಅಂದ್ರೆ ಈಟ್ ಸ್ಟೈಲಿಂಗ್ ಟೂಲ್ಸ್. ಒಬ್ಬೊಬ್ರು ಅರ್ಜೆಂಟ್ ಇರ್ತೀರಾ ಅಂತ ಹೇರ್ ಡ್ರೈ ಯೂಸ್ ಮಾಡೋದು ತುಂಬಾ ಜನ, ಆಮೇಲೆ ಸ್ಟ್ರೈಟ್ ಅವಾಗ ಮಾಡ್ತಿರೋದು, ಆ ಥರದ್ದೆಲ್ಲ ಮಾಡ್ತೀರಾ. ಆದಷ್ಟು ಆ ರೀತಿ ಸ್ಟೈಲಿಂಗ್ ಈಟ್ ಟೂಲ್ಸ್ಗಳನ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಸೊ ನೆಕ್ಸ್ಟ್ ಕೆಲವೊಬ್ಬರಿಗೆ ಏಜಿಂಗ್ ಆಗ್ತಾ ಆಗ್ತಾ ಆಯಿಲ್ನೆಸ್ ಸ್ಕಾಲ್ಪಲ್ಲಿ ಸೆಕ್ರೇಟ್ ಆಗೋದು ಕಮ್ಮಿ ಆಗುತ್ತೆ. ಸೊ ಅದರಿಂದನೂ ಹೇರ್ ಡ್ರೈ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ನ್ಯೂಟ್ರಿಷನ್, ಅಂದ್ರೆ ನಮ್ಮ ಒಂದು ಏನ್ ನಾವು ಫುಡ್ ನ ತಗೊಳ್ತೀವಿ ಅದರಲ್ಲಿ ಮೇನ್ ಆಗಿ ವಿಟಮಿನ್ B, D, E ಆ ತರದ್ದೆಲ್ಲಾನು ಇರಬೇಕು. ಸೊ ಆ ರೀತಿದೆಲ್ಲ ಅಂಶ ಕಮ್ಮಿ ಆದಾಗ್ಲೂ ಸಹ ನಮ್ಗೆ ಹೇರ್ ಡ್ರೈ ಆಗುವಂತದ್ದಾಗತ್ತೆ. ಸೊ ನೀವು ಒಂದು ಒಳ್ಳೆ ಫುಡ್ ರೂಟೀನ್ ಫಾಲೋ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕೆಲವೊಬ್ಬರಿಗೆ ಈಗ ಹೊರಗಡೆ ಹೋಗ್ತಾ ಇರ್ತೀರಾ, ಸನ್ ಎಕ್ಸ್ಪ್ಲೋರ್ ಮಾಡ್ತೀರಾ, ಒಬ್ಬೊಬ್ರು ಹ್ಯಾಟ್ ಯೂಸ್ ಮಾಡಲ್ಲ ಅಥವಾ ಸ್ಕಾರ್ಫ್ಗಳನ್ನು ಯೂಸ್ ಮಾಡಲ್ಲ, ಫುಲ್ ತುಂಬಾ ಬಿಸಿಲಲ್ಲಿ ನೀವು ವರ್ಕ್ ಮಾಡ್ತಿರ್ತೀರಲ್ಲ. ಸೊ ಅಂಥವ್ರಿಗೂ ಜಾಸ್ತಿ ಏರ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಹ್ಯಾಟ್ ಮತ್ತೆ ಸ್ಕಾರ್ಫ್, ಲೇಡೀಸ್ ಆದ ಸ್ಕಾರ್ಫ್ ಎಲ್ಲ ಯೂಸ್ ಮಾಡೋವಂಥದ್ದು ಆ ರೀತಿದ್ದನ್ನ ಯೂಸ್ ಮಾಡಿ. ಸೊ ಆಲ್ಮೋಸ್ಟ್ ಇಷ್ಟೆಲ್ಲಾನು ಪ್ರಾಬ್ಲಮ್ಸ್ ಆದ್ರೆ ನಿಮಗೆ ಹೇರ್ ಡ್ರೈ ಆಗಿರುತ್ತೆ. ಅಂಡ್ ಕೆಲವೊಂದು ಇನ್ನೂ ಇದೆ, ಬಟ್ ನಾನು ಸದ್ಯಕ್ಕೆ ಮೇನ್ ಆಗಿ ನಾವೇನು ರೆಗ್ಯುಲರ್ ನಮ್ಮ ಡೈಲಿ ರೂಟೀನ್ ಅಲ್ಲಿ ತಪ್ಪು ಮಾಡ್ತೀವಿ ಅದನ್ನ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ಎಫೆಕ್ಟಿವ್ ರೆಮಿಡೀಸ್ಗಳನ್ನ ತಿಳಿಸ್ಕೊಡ್ತೀನಿ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಎಲ್ರೂ ಅಷ್ಟೇನೆ. ಸೊ 2 ರೆಮಿಡಿನ ಯೂಸ್ ಮಾಡಿದ್ರೆ ನೀವು 2 ವೀಕ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ಖಂಡಿತವಾಗ್ಲೂ ತುಂಬಾ ಯೂಸ್ ಆಗುತ್ತೆ. ನನಗೆ ರಿಸಲ್ಟ್ ಬಂದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನ್ ನಂಗೆ ಕಾಮೆಂಟ್ ಮಾಡಿ, ಯಾರ್ಯಾರು ಈ ವಿಡಿಯೋ ನೋಡಿರ್ತೀರಾ, ಯೂಸ್ ಮಾಡಿರ್ತೀರಾ. ಇದಕ್ಕೇನು ತುಂಬಾ ಖರ್ಚು ಮಾಡಬೇಕು ಅಂತಿಲ್ಲ, ಅರೌಂಡ್ ಒಂದು ₹10 ಖರ್ಚು ಮಾಡಿದ್ರೆ ಸಾಕು. ಅದೂ ಒಂದು ಇಂಗ್ರೀಡಿಯೆಂಟ್ ಹೊರಗಡೆ ಮೆಡಿಕಲ್ ಶಾಪ್ ಅಲ್ಲಿ ತರೋದು. ಅಂಡ್ ಇನ್ನೊಂದು ರೀಸನ್ ಹೇಳ್ಬೇಕು, ಕೆಲವೊಬ್ರು ಮೆಡಿಕೇಶನ್ ಅಂದ್ರೆ ಹೈಪೋಥೈರಾಯ್ಡ್ ಎಲ್ಲ ಇರುತ್ತಲ್ಲ,
ಅವರೆಲ್ಲನೂ ಸಹ ಇಂಟೇಕ್ ಮಾಡ್ತಾ ಇರ್ತೀರ ಮೆಡಿಸನ್ನು, ಅದರಿಂದನೂ ಸ್ವಲ್ಪ ಜನಕ್ಕೆ ಹೇರ್ ಡ್ರೈ ಆಗುತ್ತೆ. ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಯಾವ್ಯಾವ ರೀಸನ್ಗಳು ಅಂತಂದ್ರೆ ಹಾರ್ಮೋನಲ್ ಚೇಂಜಸ್ ಒಬ್ಬೊಬ್ರಿಗೆ ಇರುತ್ತೆ, ಸೊ ಅಂಥವ್ರಿಂದನೂ ಆಗುತ್ತೆ. ಆಲ್ಮೋಸ್ಟ್ ನಾವು ನೀರು ಚೆನ್ನಾಗಿ ಕುಡಿದೇ ಇದ್ರೆ, ತುಂಬ ಓವರ್ ಆಗಿ ಏರ್ ವಾಶ್ ಮಾಡ್ತಾ ಇದ್ರೆ ಮೇಯ್ನ್ ಆಗಿ ಆ ರೀತಿ ಆಗುವಂಥದ್ದು. ಸನ್ ಎಕ್ಸ್ಪ್ಲೋರ್ ಎಲ್ಲ ಮಾಡಿದಾಗ ಡಸ್ಟ್ ಇರುತ್ತೆ ಕೆಲವೊಂದ್ಸಲ, ಅದೆಲ್ಲನೂ ಬಂದು ಆಮೇಲೆ ಡ್ರೈ ಹೇರ್ಗೆ ಹೋಗ್ತೀವಿ. ಅವಾಗ ತುಂಬ ಗಾಳಿ ಏನು ವಿಂಡಿ ಇರುತ್ತಲ್ವಾ, ಸೊ ಆ ಟೈಮಲ್ಲೆಲ್ಲ ಹೋಗಿ ನಾವು ಕೂದಲನ್ನೆಲ್ಲ ಫ್ರೀ ಬಿಟ್ಕೊಂಡು ಹೋದಾಗ ತುಂಬ ಹೇರ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ನೇ ಒಂದು ರೆಮಿಡಿ ಬಂದ್ಬಿಟ್ಟು ಇದಕ್ಕೆ ಒಂದು 4-5 ಇಂಗ್ರೀಡಿಯೆಂಟ್ಸ್ ಬೇಕು, ಮನೇಲೇ ಇರುವಂಥದ್ದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದರಿಂದ ಜಸ್ಟ್ ನಿಮ್ಮ ಏರ್ ಸ್ಮೂತ್ ಆಗೋದಷ್ಟೇ ಅಲ್ಲದೇ ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ಏರ್ ಗ್ರೋತ್ ಆಗಿರ್ಬೋದು, ಏರ್ ಫಾಲ್ ಆಗ್ತಿರ್ಬೋದು, ಎಲ್ಲನೂ ಸಹ ಎಫೆಕ್ಟಿವ್ ಆಗಿ ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಕೊಡುತ್ತೆ. ಫಸ್ಟ್ನೇದಾಗಿ ನೀವು ಬನಾನಾ ತಗೊಬೇಕು. ಫುಲ್ ಚೆನ್ನಾಗಿ ಹಣ್ಣಾಗಿರುವಂಥದ್ದೊಂದು ಬನಾನಾ ತಗೊಂಡು ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಪ್ಲಸ್ 1 or 2 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ಅಂದ್ರೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಒಂದು 1 or 2 ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ನ ಹಾಕೊಂಡು ಒಂದು 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನಿಮಗೆ ಆಲಿವ್ ಆಯಿಲ್ ಸಿಗುತ್ತೆ, ಕೆಲವೊಬ್ರು ಆಲಿವ್ ಆಯಿಲ್ ಎಲ್ಲ ಯೂಸ್ ಮಾಡ್ತೀರಾ, ಅಂಥವ್ರು 2 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ ನಂತರ ಈ ಎಲ್ಲ ಒಂದು ಏನು ಇಂಗ್ರೀಡಿಯೆಂಟ್ಸ್ಗಳದ್ದು ಗ್ರೈಂಡ್ ಮಾಡ್ಕೊಂಡಿರ್ತೀರ ಒಂದು ಪೇಸ್ಟ್, ಸ್ಮೂತ್ ಪೇಸ್ಟ್ ಆಗಿ ರೆಡಿ ಆಗಿರುತ್ತೆ. ಆ ಒಂದು ಪೇಸ್ಟ್ನ ನೀವು ತಗೊಂಡು ನೀಟಾಗಿ ನಿಮ್ಮ ಸ್ಕಾಲ್ಪಿಂದ ಹಿಡಿದು ನಿಮ್ಮ ಹೇರ್ ಲೆಂತ್ ಎಲ್ಲಿದೆ ಅಲ್ಲಿ ತನಕ ಅಪ್ಲೈ ಮಾಡಿಕೊಂಡು ಒಂದು 20 to 30 ಮಿನಿಟ್ಸ್ ಬಿಟ್ಟು ಆಫ್ಟರ್ ಒಂದು ಲೂಕ್ ವಾರ್ಮ್ ವಾಟರಲ್ಲಿ ಏರ್ ವಾಶ್ ಮಾಡ್ಕೊಳ್ಳಿ. ತುಂಬ ಬಿಸಿ ನೀರನ್ನು ಬಳಸಬೇಡಿ, ತುಂಬ ತಣ್ಣಗಿರೋ ಥರದ್ದು ಬಳಸಬೇಡಿ. ಉಗುರು ಬೆಚ್ಚಗಿನ ನೀರು ಅಂತ ಏನು ಹೇಳ್ತೀವಿ ಆ ಒಂದು ವಾಟರ್ನ, ಲೂಕ್ ವಾರ್ಮ್ ವಾಟರ್ನ ಬಳಸಿ ಆಫ್ಟರ್ ಏರ್ ವಾಶ್ ಮಾಡಿ. ಈ ಮಾಸ್ಕನ್ನು ಅಷ್ಟೇ ನೀವು ವೀಕ್ಲಿ 2 times 2 ವೀಕ್ಸಲ್ಲಿ 4th ವಾಶಲ್ಲಿ ನಿಮಗೆ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ಖಂಡಿತವಾಗ್ಲೂ ನೀವು ನಂಬಲ್ಲ. ಇದರಲ್ಲಿ ತುಂಬಾನೇ ರಿಚ್ ಆಗಿ ಆಂಟಿ ಆಕ್ಸಿಡೆಂಟ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ಗಳು ಎಲ್ಲಾನು ಇದೆ. ಬನಾನಾ ಆಗಿರ್ಬೋದು ಅಥವಾ ಆಲಿವ್ ಆಯಿಲ್ ಏನು ಹೇಳ್ತೀವಿ, ಅಂಡ್ ದೆನ್ ನೆಕ್ಸ್ಟ್ ಕರ್ಡ್ ಯೂಸ್ ಮಾಡೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಖಂಡಿತವಾಗ್ಲೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದೊಂದು ರೆಮಿಡಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ, ಇದೊಂದನ್ನು ಟ್ರೈ ಮಾಡಿ. ಅಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ರೆಮಿಡಿ ಬಂದ್ಬಿಟ್ಟು ಇದಕ್ಕೆ ಜಸ್ಟ್ ಒಂದು 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. 2 ವೀಕ್ಸಲ್ಲಿ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಹೇರ್ ಡ್ರೈ ಎಷ್ಟೇ ಡ್ರೈ ಇದ್ರೂ ಸ್ಮೂತ್ ಆಗುತ್ತೆ. ಸೊ ಇದಕ್ಕೆ ಫಸ್ಟ್ ಒಂದು ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕೋಕೋನಟ್ ಆಯಿಲ್ ಬೇಕು. ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಆಲೋವೆರಾ ಜೆಲ್. ಸೊ ಥರ್ಡ್ ಒಂದು ಬಂದ್ಬಿಟ್ಟು ಏನು ಹೇಳ್ತೀವಿ ಅಂತಂದ್ರೆ ಫಸ್ಟ್ ನೀವು ಆಲೋವೆರಾ ಜೆಲ್ನ ಹಾಕೊಳ್ಳಿ. ಸೊ ಅದಕ್ಕೆ ದೆನ್ ನೆಕ್ಸ್ಟ್ ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೊಬಹುದು. ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಮೇನ್ ಆಗಿ ಹನಿ ಹಾಕೊಬಹುದು. 1 ಟೇಬಲ್ ಸ್ಪೂನ್ ಹನಿ ಹಾಕೊಳ್ಳಿ. ಇದರಲ್ಲಿ ಎಲ್ಲದರಲ್ಲೂ ಅಷ್ಟೇನೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ ಅಂಡ್ ನಿಮ್ಮ ಒಂದು ಹೇರ್ ಡ್ರೈನೆಸ್ ಇದ್ರೆ, ಆಯಿಲ್ ಏನಾದ್ರು ಕಮ್ಮಿ ಕಂಟೆಂಟ್ ಸೆಕ್ರೀಟ್ ಆಗ್ತಾ ಇದ್ರೆ, ಸೊ ಇದೆಲ್ಲದಕ್ಕೂ ಸಹ ತುಂಬಾ ಚೆನ್ನಾಗಿ ಕ್ಯೂರ್ ಮಾಡಿಕೊಡುತ್ತೆ. ತುಂಬಾ ಏರ್ ಸ್ಮೂತ್ ಆಗುತ್ತೆ, ಖಂಡಿತವಾಗ್ಲೂ ನಂಬಲ್ಲ. ಅಂಡ್ ಒಂದು ಮಿತ್ ಪ್ರಕಾರ ಹೇಳ್ಬೇಕು, ಹನಿ ಯೂಸ್ ಮಾಡಿದ್ರೆ ವೈಟ್ ಏರ್ಸ್ ಆಗುತ್ತೆ, ಅದೆಲ್ಲ ಸುಳ್ಳು. ನಾನು ಪರ್ಸನಲಿ ಯೂಸ್ ಮಾಡಿದ್ದೀನಿ, ಯಾವುದೇ ರೀತಿ ವೈಟ್ ಏರ್ಸ್ ಆಗಲ್ಲ. ತುಂಬಾ ಗ್ರೇ ಇರುತ್ತೆ ಏರ್, ಅಂತವ್ಗೆ 1% ಅಷ್ಟು ಕಲರ್ ಡಿಮ್ ಆಗ್ಬೋದೇ ವಿನಃ ಖಂಡಿತವಾಗ್ಲೂ ಯಾವುದೇ ರೀತಿ ವೈಟ್ ಏರ್ಸ್ ಆಗಲ್ಲ ಹನಿ ಯೂಸ್ ಮಾಡೋದ್ರಿಂದ. ಸೊ ನೀವು ಆಲೋವೆರಾ ಜೆಲ್ ಮತ್ತೆ ಹನಿ ಪ್ಲಸ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಒಂದೊಳ್ಳೆ ಏರ್ ಮಾಸ್ಕ್ ರೆಡಿ ಆಗುತ್ತೆ. ಅದು ಕ್ರೀಮ್ ರೀತಿ, ಕ್ರೀಮ್ ಬೇಸಲ್ಲಿ ರೆಡಿ ಆಗುತ್ತೆ. ಅದನ್ನು ಅಷ್ಟೇ ಸ್ಕಾಲ್ಪಿಂದ ಹಿಡಿದು ನಿಮ್ಮ ಹೇರ್ ಲೆಂತ್ ಎಲ್ಲಿದೆ ಅಲ್ಲಿ ತನಕನೂ ಅಪ್ಲೈ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಬಿಟ್ಟು ಆಫ್ಟರ್ ವಾಶ್ ಮಾಡಿ. ಅಂಡ್ ಈ ರೀತಿ ಟ್ರೈ ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಒಂದು ವಾಶಲ್ಲೇ ಗೊತ್ತಾಗುತ್ತೆ. ಸೊ ಕಂಪ್ಲೀಟಾಗಿ ನಿಮಗೆ ಏರ್ ಡ್ರೈನೆಸ್ಸೇ ಹೋಗಬೇಕು ಅಂದರೆ ವೀಕ್ಲಿ 2 times ಮತ್ತೆ 2 ವೀಕ್ಸ್ ಯೂಸ್ ಮಾಡಿ. ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ ನೀವೇ ನನಗೆ ಕಾಮೆಂಟಲ್ಲಿ ತಿಳಿಸ್ತೀರಾ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೋಪ್ ನಿಮಗೆ ಈ ಒಂದು ರೆಮಿಡೀಸ್ಗಳು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. 100 ಅಲ್ಲ 200% ರಿಸಲ್ಟ್ ಕೊಡುತ್ತೆ ಅಂತ ನನಗೆ ತುಂಬ ಹೋಪ್ಸ್ ಇದೆ. ಟ್ರೈ ಮಾಡಿ ನೋಡಿ ಒನ್ಸ್, ಆಮೇಲೆ ನೀವೇ ನನಗೆ ಕಾಮೆಂಟಲ್ಲಿ ತಿಳಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ವಿಡಿಯೋ ಯೂಸ್ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತಾ ಹೋಗೋಣ. ಅಲ್ಲಿಗೂ ಬಾಯ್.